Hello, my dear students. So, last class ali, I have discussed regarding the second periodic property, that is ionization enthalpy. Definition of ionization enthalpy ಕೂಡ ಹೇಳಿದ್ದೆ, the amount of energy required to remove the electrons from the outermost shell of an isolated gaseous atom. ಸೊ ಹಾಗೆ ಅಯನೇಷನ್ ಎಂಥಾಲ್ಪಿ ಹೆಂಗೆ ವೇರಿ ಆಗುತ್ತೆ ಡೌನ್ ದ ಗ್ರೂಪ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಅಂತೂ ಕೂಡ ನಾನು ಹೇಳಿದ್ದೆ. ಸೊ ಡೌನ್ ದ ಗ್ರೂಪ್ ಅಯನೇಷನ್ ಎಂಥಾಲ್ಪಿ ಗೋಸ್ ಆನ್ ಡಿಕ್ರೀಸಿಂಗ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ಅದು ವಿದ್ಯಾರ್ಥಿಗಳ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ವಿ. ದೆನ್ ವಿ ಗೋ ಫಾರ್ ದ ಥರ್ಡ್ ಟೈಪ್ ಆಫ್ ಪೀರಿಯಡಿಕ್ ಪ್ರಾಪರ್ಟಿ. ಅದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಇದೆ ಕಾಲ್ಡ್ ಆಸ್ ಅ ಶೀಲ್ಡಿಂಗ್ ಎಫೆಕ್ಟ್. ಸೊ ಶೀಲ್ಡಿಂಗ್ ಎಫೆಕ್ಟ್ ಅದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಶೀಲ್ಡ್ ಅಂತಂದ್ರೆ ಈ ಉದಾಹರಣೆಗೆ ಒಂದು ಯುದ್ಧದಲ್ಲಿ ರೈಟ್ ಸೈಡಿಗೆ ಒಂದು ಕತ್ತಿ ಹಿಡಿದ್ರೆ ಇನ್ನೊಂದು ಕಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಶೀಲ್ಡ್ ಇರ್ತದೆ ಟು ಪ್ರೊಟೆಕ್ಟ್. ಹೌದಾ? ಸೊ ಶೀಲ್ಡಿಂಗ್ ಎಫೆಕ್ಟ್ ಅನ್ನೋದು ಏನಂತಂದ್ರೆ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ರಿಡಕ್ಷನ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, the reduction in the effective nuclear charge on the electron cloud due to inner electrons shielding valence electrons from the nucleus. ಅಂದ್ರೆ ವಿದ್ಯಾರ್ಥಿಗಳು ಏನಂತಂದ್ರೆ ಈ ಉದಾಹರಣೆಗೆ ಇದು ನ್ಯೂಕ್ಲಿಯಸ್, ಹೌದಾ? ಇದು ಲಾಸ್ಟ್ ಶೆಲ್ ಅಂತ ತಿಳ್ಕೊಳ್ಳಿ, ಹೌದಾ? ಸೊ ಇಲ್ಲಿ ನಡುವೆ ಏನು ಇನ್ನರ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ದೇ ರೆಡ್ಯೂಸ್ ದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಇನ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಏನೇನು ಕರಿತೀವಿ? ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಶೀಲ್ಡಿಂಗ್ ಎಫೆಕ್ಟ್ ಇಸ್ ನಥಿಂಗ್ ಬಟ್ reduction in the effective nuclear charge between the nucleus and the outermost valence electron by the inner electrons. ಸೊ ಒಳಗಿರುವಂತ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾವೆ? ಶೀಲ್ಡ್ ಮಾಡ್ತಾವೆ. ಶೀಲ್ಡ್ ಅಂದ್ರೆ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾವೆ. ಏನು ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದು ಮತ್ತೆ ಲಾಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನಡುವೆ ಏನಿರ್ತಲ್ಲ, ದಟ್ ಈಸ್ ಡಿಕ್ರೀಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇನ್ನರ್ ಎಲೆಕ್ಟ್ರಾನ್ಸ್ ಅಂಡ್ ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ವಾಟ್? ಶೀಲ್ಡಿಂಗ್ ಎಫೆಕ್ಟ್. ಹೌದಾ? ಸೊ ಇದೊಂದು ಡೆಫಿನೇಷನ್ ಕೇಳ್ತಾರೆ, ಡಿಫೈನ್ ಶೀಲ್ಡಿಂಗ್ ಎಫೆಕ್ಟ್ ಅನ್ನೋದು. ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಇದೊಂದು ಡೆಫಿನೇಷನ್ ಪಾರ್ಟ್. Okay, then we go for the third type of periodic property, that is called as electron gain enthalpy, or it is also called as electron affinity. ಸೊ ಇದ್ರ ಜನರಲ್ ಆಗಿ ನಾವು ಇ ಎ ಅಂತ ಕರಿತೀವಿ, ಎಲೆಕ್ಟ್ರಾನ್ ಎಫಿನಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರೇನು? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ವಿದ್ಯಾರ್ಥಿಗಳು ಇದ್ರ ಹೆಸರೊಳಗೆ ಡೆಫಿನೇಷನ್ ಏನು? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಅಮೌಂಟ್ ಆಫ್ ಹೀಟ್. ಸೊ ಏನ್ ಡೆಫಿನೇಷನ್? ಎಲೆಕ್ಟ್ರಾನ್ ಎಂಥಾಲ್ಪಿ is sometimes also referred to as electron affinity. ಹೌದಾ? Although there is a minute difference, ಏನ್ ಡಿಫ್ರೆನ್ಸ್ ಅಂದ್ರೆ ಅಂತ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is defined as the amount of energy released. ನೋಡ್ರಿ ವಿದ್ಯಾರ್ಥಿಗಳೇ, ಅಯೋನೈಸೇಷನ್ ಎಂಥಾಲ್ಪಿ ಒಳಗೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಇತ್ತು, ಇಲ್ಲಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಅನ್ ಎಲೆಕ್ಟ್ರಾನ್ ಈಸ್ ಆಡೆಡ್, when an electron is added to an isolated gaseous atom. ಅಲ್ಲಿ ಏನಾಯ್ತು? ಅಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಒಳಗೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ಸ್. ಇಲ್ಲಿ when an electron is added, ಸೊ ಲಾಸ್ಟ್ ಶೆಲ್ ಒಳಗೆ ಎಲೆಕ್ಟ್ರಾನ್ಸ್ ಆಡ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗತ್ತಲ್ಲ, ದಟ್ ವಿ ಕಾಲ್ ಇಟ್ ಆಸ್ ವಾಟ್? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ಎಫಿನಿಟಿ. ಸೊ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ when an electron is added to the outermost shell of an isolated gaseous atom. ಅದಕ್ಕೆ ಏನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಯನೈಸೇಷನ್ ಎಂಥಾಲ್ಪಿ ಮತ್ತೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ ವಿದ್ಯಾರ್ಥಿಗಳೇ. ಅಯನೈಸೇಷನ್ ಎಂಥಾಲ್ಪಿ ಒಳಗ ಲಾಸ್ಟ್ ಶೆಲ್ ಒಳಗಿಂದ ಎಲೆಕ್ಟ್ರಾನ್ ತೆಗಿಬೇಕಾದ್ರೆ ಎಷ್ಟು ಎನರ್ಜಿ ಬೇಕು, ಅದಕ್ಕೆ ಏನ್ ಕರಿತೀವಿ? ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಒಳಗ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಯಾವಾಗ ರಿಲೀಸ್ ಆಗತ್ತಾ? when an electron is added to the outermost shell. ಹೌದಾ? ಸೊ ಅದಕ್ಕೆ ಏನ್ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಡೆಫಿನೇಷನ್ ಇನ್ನೊಂದ್ಸಲ ಹೇಳ್ತೀನಿ, that is electron gain enthalpy is defined as amount of energy released when an electron is added to an isolated gaseous atom. It is called as electron gain enthalpy ಅಥವಾ electron affinity. During the addition of electron, energy can be either released or absorbed. ನೋಡ್ರಿ ವಿದ್ಯಾರ್ಥಿಗಳೇ, ಯಾವಾಗ ಎಲೆಕ್ಟ್ರಾನ್ ಲಾಸ್ಟ್ ಶೆಲ್ಗೆ ಆಡ್ ಮಾಡ್ತಿರಲ್ಲ ಆ ಟೈಮ್ದಾಗ ಏನಾಗ್ತದ? ಎನರ್ಜಿ ರಿಲೀಸ್ ಆಗ್ಬೋದು ಅಥವಾ ಅಬ್ಸಾರ್ಬ್ ಮಾಡ್ಕೋಬಹುದು. ಹೌದಾ? You can denote it by delta Eg, electron gain. Delta H ಅಂದ್ರೆ ಯೂಶಲಿ ಚೇಂಜ್ ಇನ್ ಎಂಥಾಲ್ಪಿ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಇದನ್ನ ಈಕ್ವಿಲಿಬ್ರಿಯಂ ಚಾಪ್ಟರ್ ಒಳಗೆ ನೀವು ಓದ್ತೀರಿ. ಡೆಲ್ಟಾ ಹೆಚ್ ಅದ ಚೇಂಜ್ ಇನ್ ಎಂಥಾಲ್ಪಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಇ ಜಿ ಹೆಚ್ ಅಂತ ಕರಿಬಹುದು, ಅಥವಾ ಡೆಲ್ಟಾ ಹೆಚ್ ಬರ್ದು ಕೆಲವೊಂದು ಬುಕ್ ಒಳಗೆ ಇ ಜಿ ಅಂತ ಬಿಡ್ತಾರೆ. ಸೊ ದಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಗ್ರೇಟರ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಇನ್ ದ ಅಬೋವ್ ಪ್ರೊಸೆಸ್, ಹೈಯರ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ? ಎಷ್ಟು ಎನರ್ಜಿ ರಿಲೀಸ್ ಆಗುತ್ತಲ್ಲ ಅಷ್ಟು ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. The electron gain enthalpy of an element is measure of the firmness or strength with which extra electron is bound to it. ಅಂದ್ರೆ ಅರ್ಥ ಏನು? ಈಗ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಂದ ಏನು ಗೊತ್ತಾಗತ್ತಂದ್ರೆ ಎಷ್ಟು ಸ್ಟ್ರೆಂತ್ ಅದ ಎಲೆಕ್ಟ್ರಾನ್ ಲಾಸ್ಟ್ ಶೆಲ್ ಒಳಗ ಆಡ್ ಮಾಡ್ತಾ ಇರೋದು, ಅದನ್ನ ಇಲ್ಲಿ ಕಾನ್ಸೆಪ್ಟ್ ಒಳಗೆ ಹೇಳ್ತಿದ್ದಾರೆ. ಅಂಡ್ ಇದು ಮೆಷರ್ ಮಾಡ್ಬೇಕಾದ್ರೆ ಯೂನಿಟ್ಸ್ ವಿ ಯೂಸ್ ಐದರ್ ಕಿಲೋ ಜೋಲ್ಸ್ ಪರ್ ಮೋಲ್
ಸೊ ಇದು ಕೂಡ ನೀವು ಅಯನೇಷನ್ enthalpy ಒಳಗೆ ನೋಡಿವಿ. ಅಯನೇಷನ್ enthalpy is also expressed in kilojoules per mole, and also it is expressed in electron volts per atom. ev per atom ಅಂದ್ರೆ electron volts per atom. ಹೌದಾ? It can be an endothermic or exothermic reaction when you add an electron to the atom. ಸೊ ವಿದ್ಯಾರ್ಥಿಗಳು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಹಿಂದಿನ ಸ್ಲೈಡ್ ಒಳಗೆ ಹೇಳಿದೆ, ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ಎನರ್ಜಿ ರಿಲೀಸ್ ಆಗ್ಬೋದು, ಎನರ್ಜಿ ಅಬ್ಸಾರ್ಬ್ ಮಾಡ್ಬೋದು. ಸೊ ಎನರ್ಜಿ ಅಬ್ಸಾರ್ಬ್ ಆಯ್ತಂದ್ರೆ ಎಂಡೋ ಅಂದ್ರೆ ಟು ಅಬ್ಸಾರ್ಬ್. ಹೌದಾ? ಹೀಟ್ ಅಬ್ಸಾರ್ಬ್ ಆಯ್ತಂದ್ರೆ ಎಂಡೋಥರ್ಮಿಕ್ ಪ್ರೊಸೆಸ್ ಅಂತೀವಿ. ಹೀಟ್ ಲಿಬ್ರೇಟ್ ಆಯ್ತಂದ್ರೆ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಹೌದಾ ವಿದ್ಯಾರ್ಥಿಗಳೇ? ಸೊ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ಎನರ್ಜಿ ಅಥವಾ ಹೀಟ್ ಅಬ್ಸಾರ್ಬ್ ಆಯ್ತಂದ್ರೆ ಎಂಡೋಥರ್ಮಿಕ್ ಪ್ರೊಸೆಸ್, ಹೀಟ್ ಲಿಬ್ರೇಟ್ ಆಯ್ತಂದ್ರೆ ಎಕ್ಸೋಥರ್ಮಿಕ್ ಪ್ರೊಸೆಸ್. The first electron gain enthalpy is negative, while other successive electron gain enthalpy will be positive due to repulsion between the electrons already present in the anion and the electron being added. ನೋಡ್ರಿ ವಿದ್ಯಾರ್ಥಿ ಏನಂತಂದ್ರೆ ನೋಡ್ರಿ, ಫಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ಎಲೆಕ್ಟ್ರಾನ್ ಆಡ್ ಮಾಡತ್ತೀರಿ. ಇಲ್ಲಿ ನೋಡ್ರಿ, ಇದು ಆಕ್ಸಿಜನ್ ಎಲಿಮೆಂಟಲ್ ಸ್ಟೇಟ್. ಈ ಆಕ್ಸಿಜನ್ ಎಲಿಮೆಂಟಲ್ ಸ್ಟೇಟಿಗೆ ಏನ್ ಮಾಡತ್ತೀರಿ ನೀವು? ಎಲೆಕ್ಟ್ರಾನ್ ಆಡ್ ಮಾಡತ್ತೀರಿ. ಸೊ ಓ ಇದ್ದಿದ್ದು ಓ ಮೈನಸ್ ಆಯ್ತು. ಓ ಮೈನಸ್ ಅಂದ್ರೆ ದೇರ್ ಇಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್. ಸೊ ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ಇಲ್ಲ ಏನೈತೆ ನೋಡ್ರಿ, ಎಂಥಾಲ್ಪಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನೈತಿ ಇಲ್ಲಿ ಮೈನಸ್ ಅದ. ಹೌದಾ? ಸೊ ಫಸ್ಟ್ ಎಲೆಕ್ಟ್ರಾನ್ ಎಂಥಾಲ್ಪಿ ಇಸ್ ನೆಗೆಟಿವ್, while other will be positive due to repulsion between the electrons already present in the anion and the electron being added. ನೋಡ್ರಿ ಅದು ಏನ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಇಲ್ಲಿ. ಇಲ್ಲಿ ಎಲಿಮೆಂಟಲ್ ಸ್ಟೇಟ್ ಒಳಗ ಎಲೆಕ್ಟ್ರಾನ್ ಫಸ್ಟ್ ಆಡ್ ಮಾಡ್ತಾ ಇದ್ದೀರಿ. ಸೊ ಫಸ್ಟ್ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ಎಲೆಕ್ಟ್ರಾನ್ಗೆ ಏನ್ ಎಂಥಾಲ್ಪಿ ಏನಾಗುತ್ತೆ? ನೆಗೆಟಿವ್ ಇರ್ತದೆ. ಹೌದಾ? ಈಗ ಆಲ್ರೆಡಿ ಇದ್ರೊಳಗ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಪ್ರೆಸೆಂಟ್ ಅದ, ಆನಿಯಾನ್ ಪ್ರೆಸೆಂಟ್ ಅದ. ಈಗ ಇದೇ ಆನಿಯಾನಿಗೆ ಮತ್ತೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ವಾಟ್ ಹ್ಯಾಪನ್ಸ್? ದೇರ್ ಇಸ್ ರಿಪಲ್ಷನ್ ಬಿಟ್ವೀನ್ ದಿಸ್ ಎಲೆಕ್ಟ್ರಾನ್ ಅಂಡ್ ದಿಸ್ ಎಲೆಕ್ಟ್ರಾನ್. ಯಾಕಂದ್ರೆ ರಿಪಲ್ಷನ್ ಯಾಕೆ ಆಗ್ತಾವ? ಇದು ನೆಗೆಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಸೊ ಓ ಮೈನಸ್ ಇದ್ದಿದ್ದು ಓ ಮೈನಸ್ 2 ಆಯ್ತು, ಅಂದ್ರೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಡ್ ಮಾಡಿದ್ರಿ. ಸೊ ಅವಾಗ ಏನಾಗ್ತದ? ಡೆಲ್ಟಾ ಎಂಥಾಲ್ಪಿ ಚೇಂಜ್, ಎಲೆಕ್ಟ್ರಾನ್ ಎಂಥಾಲ್ಪಿ ಏನಾಗ್ತದ? ಪಾಸಿಟಿವ್ ಆಗತ್ತ. ಸೊ ಅದೇ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ, ಸಕ್ಸೆಸಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವಿಲ್ ಬಿ ಪಾಸಿಟಿವ್ ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ದ electrons already present in the anion and electrons being added. So first electrons add ಮಾಡ್ಬೇಕಾದ್ರೆ always the electron gain enthalpy will be negative. Later on, due to repulsion between the electrons already present and the electrons to be added, the electron gain enthalpy will be positive. ಹೌದಾ? ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ವಿದ್ಯಾರ್ಥಿಗಳು. ಈಗ ವೇರಿಯೇಷನ್ ಏನಾಗುತ್ತೆ? ಎಲೆಕ್ಟ್ರಾನ್ ಅಫಿನಿಟಿ ಡೌನ್ ದ ಗ್ರೂಪ್ ಅಂಡ್ ಅಲಾಂಗ್ ದ ಪೀರಿಯಡ್. ಸೊ ಡೌನ್ ದ ಗ್ರೂಪ್ electron affinity goes on decreasing. So along down the group it goes on decreasing, whereas along the period electron affinity goes on increasing. ನೋಡ್ರಿ, ಅಯನೈಸೇಷನ್ ಎಂಥಾಲ್ಪಿ ಒಳಗೂ ಸೇಮ್ ಇತ್ತು. ಅಯನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಆಗ್ತಿತ್ತು, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಿತ್ತು. ಸಿಮಿಲರ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಕೂಡ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅಟಮಿಕ್ ರೇಡಿಯಸ್ ಸ್ವಲ್ಪ ವೇರಿಯೇಷನ್ ಏನಂದ್ರೆ ಡೌನ್ ದ ಗ್ರೂಪ್ ಅಲ್ಲಿ ಅಟಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಬಟ್ ಅಯನೈಸೇಷನ್ ಎಂಥಾಲ್ಪಿ ಹಾಗೂ electron affinity, they are having the same variation down the group and along the period. Then we go for the fourth and last type of periodic property. ನೋಡ್ರಿ ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ, there are 4 periodic properties you are going to learn. ಮೊದಲನೇದು ಅಟಮಿಕ್ ರೇಡಿಯಸ್ ಅಥವಾ ಅಟಮಿಕ್ ಸೈಜ್, ಎರಡನೇದು ಅಯೋನೈಸೇಷನ್ ಎಂಥಾಲ್ಪಿ, ಮೂರನೇದು ಎಲೆಕ್ಟ್ರಾನ್ ಎಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಅಂಡ್ ಫೋರ್ತ್ ಒನ್ ಈಸ್ ಎಲೆಕ್ಟ್ರೋ ನೆಗೆಟಿವಿಟಿ. ಇವು ನಾಲ್ಕರೊಳಗೂ any one will be asked with respect to definition ಕೇಳ್ಬೋದು and how does it vary down the group and along the period ಅಂತ ಕೇಳ್ಬೋದು. ಸೊ ಈಗ ನಾಲ್ಕನೇದು ಎಲೆಕ್ಟ್ರೋನೆಗೆಟಿವಿಟಿ ಸ್ಟಡಿ ಮಾಡೋಣ ಅಂತ. ಐ ಥಿಂಕ್ 10th ಸ್ಟ್ಯಾಂಡರ್ಡ್ ಕಾರ್ಬನ್ ಕಂಪೌಂಡ್ಸ್ ಪ್ರಾಪರ್ಟಿ ಓದಬೇಕಾದ್ರೆ ಈ ಕಾನ್ಸೆಪ್ಟ್ನ ನೀವು ಓದಿರ್ತೀರಾ. ಸೊ ಏನಿದೆ ಎಲೆಕ್ಟ್ರೋನೆಗೆಟಿವಿಟಿ? ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಟೆಂಡೆನ್ಸಿ ಆಫ್ ಅನ್ ಆಟಮ್ to attract the shared pair of electrons towards itself in a covalent bond. ಅಂದ್ರೆ ವಿದ್ಯಾರ್ಥಿಗಳು ಏನಂತಂದ್ರೆ ಯಾವಾಗ ಕೋವಲೆಂಟ್ ಬಾಂಡ್ ಆಗಿರ್ತದೋ ಅವಾಗ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ತನ್ನ ಕಡೆ ಎಳ್ಕೊಳಕ ಟ್ರೈ ಮಾಡ್ತದ. ಅದಕ್ಕೆ ಏನ್ ಕರಿತೀವಿ? ಎಲೆಕ್ಟ್ರೋ ನೆಗೆಟಿವಿಟಿ. ಈ ಉದಾಹರಣೆಗೆ ಹೈಡ್ರೋಜನ್ ಮತ್ತೆ ಕ್ಲೋರಿನ್. ಹೈಡ್ರೋಜನ್ ಒಳಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟವ? 1 ಅದ. ಕ್ಲೋರಿನ್ ಒಳಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟವ? 7 ಅವ. ಈಗ ಎರಡು ಶೇರ್ ಮಾಡ್ಕೊಂಡು ಇಟ್ ಫಾರ್ಮ್ಸ್ ಎ ಕೋವಲೆಂಟ್ ಬಾಂಡ್. ಈಗ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ನಡುವೆ 2 ಎಲೆಕ್ಟ್ರಾನ್ ಶೇರ್ ಆಗಿರ್ತಲ್ಲ, ಕ್ಲೋರಿನ್ ಏನ್ ಮಾಡ್ತತಿ? ಆ ಶೇರ್ ಆಗಿರುವಂತ ಎಲೆಕ್ಟ್ರಾನ್ಸ್ ನ ತನ್ನ ಕಡೆ ಎಳ್ಕೊಳಕ್ಕೆ ಟ್ರೈ ಮಾಡ್ತದ. The capacity to pull the shared pair of electrons towards itself, it is called as what? Electronegativity. So ಇದೊಂಥರ ಹೆಂಗಂತಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಹೌದಾ? ಸೊ ಅದ್ರೊಳಗ ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಪ್ರಾಫಿಟ್ ಒಂದು 20,000 rupees ಬಂತ ಅಂತ ತಿಳ್ಕೊಳ್ಳಿ. ಸೊ ಅದ್ರೊಳಗೆ ಇಬ್ರಿಗೂ 10,000 ಬರುತ್ತೆ. ಹೌದಾ?
ಆದರೆ ಒಬ್ಬ ಪರ್ಸನ್ ಏನು ಹೇಳ್ತಾನೆ ಅದ್ರೊಳಗೆ, ನೋಡಪ್ಪ 10,000 ನಿನ್ನ ಹತ್ರ ಇಟ್ಕೋಬೇಡ, ನನ್ನ ಹತ್ರ ಕೊಟ್ಟಿರು, ರೈಟ್, ನಾ ಇಟ್ಕೊಂಡಿರ್ತೀನಿ. ಸೊ ಇನ್ ದ ಸೇಮ್ ವೇ ಇಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಶೇರ್ ಮಾಡಿರ್ತಾರೆ, ಬಟ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರುವಂಥ ಎಲಿಮೆಂಟ್ ಏನು ಮಾಡ್ತೈತಿ, ಆ ಶೇರ್ ಆಗಿರೋ ಎಲೆಕ್ಟ್ರಾನ್ಸ್ನ ತನ್ನ ಕಡೆ ಪುಲ್ ಮಾಡ್ಕೊಂತದ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ವಾಟ್, ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಟ್ ಈಸ್ ದ tendency of an atom to attract the shared pair of electrons towards itself in a covalent bond. It is called as electronegativity. In periods, as we move from left to right, ನೋಡಿ ಲೆಫ್ಟ್ ಟು ರೈಟ್ ಪೀರಿಯಡ್ ಒಳಗೆ ಹೋಗ್ಬೇಕಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, ವೈಲ್ ಇನ್ ದ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್. ಹಾಗಿದ್ರೆ ವಿದ್ಯಾರ್ಥಿಗಳೇ, ಅಯನೈಸೇಷನ್ ಎಂಥಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ ಹಾಗೆ ಎಲೆಕ್ಟ್ರೋನೆಗೆಟಿವಿಟಿ ಇವು ಮೂರದ್ರ ವೇರಿಯೇಷನ್ ಸೇಮ್ ಅದ. ಏನು ಸೇಮ್ ಅದ? ಡೌನ್ ದ ಗ್ರೂಪ್ ದೇ ಗೋ ಆನ್ ಡಿಕ್ರೀಸಿಂಗ್ and along the period they go on increasing. For noble gases, the electronegativity En is taken as 0. So electronegativity ಏನಾಗ್ತದ ಫಾರ್ ನೋಬಲ್ ಗ್ಯಾಸು 0 ಇರ್ತದ, ರೈಟ್. ಈಗ ಕೆಲವೊಂದು ಎಕ್ಸಾಂಪಲ್ಸ್ ಇಲ್ಲವ, ರೈಟ್. ಸೊ ಇದು ಕೆಲವೊಂದು ಎಕ್ಸಾಮ್ಸ್ ಒಳಗೂ ಕೇಳಾರ, ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ಆಫ್ ಸಮ್ ಎಲಿಮೆಂಟ್ಸ್. ಸೊ ದ ವ್ಯಾಲ್ಯೂ ಆಫ್ En ವ್ಯಾಲ್ಯೂ ಆಫ್ ಫ್ಲೋರಿನ್ is 4, that of oxygen is 3.5, and that of nitrogen and chlorine both are same, and that of bromine that is 2.8. ಸೊ ಇದರ ವಿದ್ಯಾರ್ಥಿಗಳೇ ಏನು ಕ್ವಶನ್ ಕೇಳಿದ್ರು ಅಂದರೆ, ನೇಮ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕೇಳಿದ್ರು. ಸೊ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದಿಲ್ಲಿ? ಫ್ಲೋರಿನ್. ಸೆಕೆಂಡ್ ಕಮ್ಸ್ ಆಕ್ಸಿಜನ್, ಥರ್ಡ್ ಕಮ್ಸ್ ನೈಟ್ರೋಜನ್ ಅಂಡ್ ಕ್ಲೋರಿನ್, ಅಂಡ್ ಫೋರ್ತ್ ಕಮ್ಸ್ ಬ್ರೋಮಿನ್. ಸೊ ಎಕ್ಸಾಮ್ ಒಳಗೆ ದಿ ಮೇ ಆಸ್ಕ್ ನೇಮ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕೇಳಿದಾಗ ಫ್ಲೋರಿನ್, ಅಥವಾ they may give examples, which of the following elements has most electronegativity. ಕೆಲವೊಂದು ಆಪ್ಷನ್ಸ್ ಕೊಡ್ತಾರೆ, Br, Cl, ಆಕ್ಸಿಜನ್, ಫ್ಲೋರಿನ್. ಸೊ ಫ್ಲೋರಿನ್ ಇರ್ತದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರ್ತದ. ಸೊ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಈಸ್ ಫ್ಲೋರಿನ್, ಫಾಲೋಡ್ ಬೈ ಆಕ್ಸಿಜನ್, ಫಾಲೋಡ್ ಬೈ ನೈಟ್ರೋಜನ್ ಆರ್ ಕ್ಲೋರಿನ್, ಅಂಡ್ ಲಾಸ್ಟ್ಲಿ ಬ್ರೋಮಿನ್ ಎಲಿಮೆಂಟ್. ಹೌದಾ? ಸೊ ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಫಾರ್ 1 ಮಾರ್ಕ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟು ವ್ಯಾಲೆನ್ಸಿ. ಸೊ ಐ ಥಿಂಕ್ ವ್ಯಾಲೆನ್ಸಿ ಆಲ್ರೆಡಿ ಹೇಳಿದ್ದೀನಿ ನಾನು ಬ್ರಿಡ್ಜ್ ಕೋರ್ಸ್ ಒಳಗೆ. ಸೊ ಜಸ್ಟ್ ರಿಪಿಟೇಷನ್ ಈ ಕಾನ್ಸೆಪ್ಟ್ ಒಳಗೆ ಬರ್ತದ. ಸೊ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಏನು ವ್ಯಾಲೆನ್ಸಿ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಒನ್ ಎಲಿಮೆಂಟ್, right? It is the combining capacity of one element. The valency of an element is related to electronic configuration of its atom and usually determined by electrons present in the valence shell. So ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತದ ಆ ಬೇಸಿಸ್ ಮೇಲೆ ನಾವು ವ್ಯಾಲೆನ್ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನು ನಾನು ಆಲ್ರೆಡಿ ನಾವು ಬ್ರಿಡ್ಜ್ ಕೋರ್ಸ್ ಒಳಗೆ ಹೇಳಿದ್ದೀನಿ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ 1 ಇತ್ತಂದರೆ ವ್ಯಾಲೆನ್ಸಿ ಆಲ್ಸೋ 1, 2 ಇತ್ತಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು ವ್ಯಾಲೆನ್ಸಿ 2 ಇರ್ತದೆ. ಸೊ ಅಪ್ ಟು 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಸೊ ಸೇಮ್ ವ್ಯಾಲೆನ್ಸಿ ಬರ್ತದೆ. ಆಫ್ಟರ್ 5 ಏನಾಗುತ್ತೆ, we have to subtract with 8. So 8 minus 5, 3. Valence electron 6 ಇತ್ತಂದರೆ 8 minus 6, 2. ರೈಟ್. ಸೊ ಇದನ್ನು ನಾನು ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಒಳಗೆ ಹೇಳಿದ್ದೀನಿ. ಸೊ ಏನಾದ್ರು ಡೌಟ್ಸ್ ಇತ್ತಂದರೆ ಯು ಕ್ಯಾನ್ ಗೋ ವಿತ್ ರೆಸ್ಪೆಕ್ಟ್ ಟು ಆ ವಿಡಿಯೋಸ್ನ ನೋಡ್ಬೋದು. ಸೊ ವ್ಯಾಲೆನ್ಸಿ ಡೆಫಿನೇಷನ್ ಇನ್ನೊಂದು ಸಲ ಹೇಳಬೇಕಾದ್ರೆ, ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಒನ್ ಎಲಿಮೆಂಟ್ ವಿತ್ ಅನದರ್ ಎಲಿಮೆಂಟ್ ಆಫ್ ಅನ್ atom in order to attain the stable noble gas configuration. So that definition we call it as what? Valency. On moving along the period from left to right, what happens to valency? Valency increases from 1 to 4. Note with that, 1 to 4 increase ಆಗುತ್ತೆ, and later on it decreases to 0 for noble gases. While on moving down the group, the valency remains the same. Note valency ಪೀರಿಯಡ್ ಒಳಗೆ ಹೋಗಬೇಕಾದ್ರೆ ಸ್ಟಾರ್ಟಿಂಗ್ 1 to 4 ಏನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ವ್ಯಾಲೆನ್ಸಿ ಸೇಮ್ ಇರ್ತದೆ. 1 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರ್ತಂದರೆ ವ್ಯಾಲೆನ್ಸಿ 1, 3 ಇತ್ತಂದರೆ 3, 4 ಇತ್ತಂದರೆ 4. ಬಟ್ 4ಕ್ಕಿಂತ ಹೆಚ್ಚಿಗಿತ್ತಂದರೆ ಅವಾಗ ಏನಾಗ್ತೈತಿ, ಇಟ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇತ್ತಂದರೆ ವ್ಯಾಲೆನ್ಸಿ ವಿಲ್ ಬಿ 3, 2, 1, ಆ್ಯಂಡ್ ನೋಬಲ್ ಗ್ಯಾಸಸ್ ಏನದ 0. ಬಟ್ ಡೌನ್ ದ ಗ್ರೂಪ್ ಹೋಗ್ತಾ ಏನಾಗ್ತದೆ, ವ್ಯಾಲೆನ್ಸಿ ರಿಮೇನ್ಸ್ ಸೇಮ್. ಯಾಕೆ ವ್ಯಾಲೆನ್ಸಿ ರಿಮೇನ್ಸ್ ಸೇಮ್ ವಿದ್ಯಾರ್ಥಿಗಳೇ? ಯಾಕಂತಂದರೆ ಈಗ ಡೌನ್ ದ ಗ್ರೂಪ್ ತೊಗೊಂಡಾಗ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವೆಲ್ಲ ತೊಗೊಂಡಾಗ ಅದ್ರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನವ 1 ಅದ, ಹೌದಾ? ಸೊ ಇಫ್ 1 ಇದ್ದಾಗ ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 1. ಸೊ ಒಂದು ಗ್ರೂಪ್ ಒಳಗೆ ನೋಡೋದಾಗ ಹೋದಾಗ ಟಾಪ್ ಟು ಬಾಟಮ್ ಹೋದಂಗೆಲ್ಲ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರೋದ್ರಿಂದ ವ್ಯಾಲೆನ್ಸಿ ರಿಮೇನ್ಸ್ ಸೇಮ್, ಹೌದಾ? ಇಟ್ ಡಸ್ ನಾಟ್ ಚೇಂಜ್. The transition metals exhibits variable valency because they can use electrons, that is from outer, from outer as well as penultimate shell. Penultimate ಅಂದ್ರೆ last shell, ಹೌದಾ? ಸೊ ಟ್ರಾನ್ಸಿಷನ್ ಮೆಟಲ್ ಎಕ್ಸಿಬಿಟ್ಸ್ ವೇರಿಯಬಲ್ ವ್ಯಾಲೆನ್ಸಿ. ವೇರಿಯಬಲ್ ವ್ಯಾಲೆನ್ಸಿ ಅಂದರೆ ಈಗ Fe +2 ಬರ್ತದ, +3 ಬರ್ತದ, Cu +1 ಬರ್ತದ, +2 ಬರ್ತದ. ಸೊ ಇವೆಲ್ಲ ಟ್ರಾನ್ಸಿಷನ್ ಮೆಟಲ್ಸ್. ಸೊ ಒಂದೇ ಎಲಿಮೆಂಟು ಒಂದಕ್ಕಿಂತ ಹೆಚ್ಚು ವ್ಯಾಲೆನ್ಸಿ ಎಕ್ಸಿಬಿಟ್ ಮಾಡ್ತದ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಂದ್ರೆ ಯಾವುದು? ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಕೆಮಿಕಲ್ ರಿಯಾಕ್ಟಿವಿಟಿ ಪ್ರಾಪರ್ಟೀಸ್ ನೋಡ್ಬೇಕಾದ್ರೆ
Reactivity of metal increases with decrease in ionization enthalpy. So ionization enthalpy decrease ಆತಂದ್ರೆ metallic character goes on increasing. ಮತ್ತು electronegativity decreases in ionization enthalpy, electronegativity and increase in atomic size. ನೋಡ್ರಿ ವಿದ್ಯಾರ್ಥಿಗಳೇ, ರಿಯಾಕ್ಟಿವಿಟಿ ಆಫ್ ಮೆಟಲ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗಬೇಕು ಯಾವಾಗ ಅಯನೈಸೇಷನ್ ತಲುಪಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಇರಬೇಕು, ಬಟ್ ಅಟಮಿಕ್ ಸೈಜು ಇನ್ಕ್ರೀಸ್ ಇರಬೇಕು, ಆಸ್ ವೆಲ್ ಆಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ರಿಯಾಕ್ಟಿವಿಟಿ ಆಫ್ ನಾನ್ ಮೆಟಲ್ಸ್, ಸೊ ನಾನ್ ಮೆಟಲ್ಸ್ ಇನ್ಕ್ರೀಸ್ ಯಾವಾಗ ಆಗ್ತದೆ ವಿತ್ ಇನ್ಕ್ರೀಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಆಸ್ ವೆಲ್ ಆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂಡ್ ಡಿಕ್ರೀಸ್ ಇನ್ ಅಟಮಿಕ್ ಸೈಜ್. ಸೊ ಇದರ ಅಪೋಸಿಟ್ ಮೆಟಲ್ದ ಅಪೋಸಿಟ್ ಕ್ಯಾರೆಕ್ಟರ್ಸ್ ಇಲ್ಲಿ ಬರ್ತಾವೆ. ಸೊ ಮೆಟಲ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಯಾವಾಗ ಆಗ್ತದೆ ವೆನ್ ದರ್ ಇಸ್ ಡಿಕ್ರೀಸ್ ಇನ್ ದ property of characteristic of ionization enthalpy and electronegativity and increase in atomic size. But ಇಲ್ಲಿ ನಾನ್ ಮೆಟಲ್ಸ್ ತಗೊಂಡಾಗ reactivity of non-metal increases with increase in electronegativity and ionization enthalpy as well as electron gain enthalpy and decrease in the atomic size. ಹೌದಾ? In coming for MP and BP, so melting point ಮತ್ತು boiling point ಏನಾಗುತ್ತೆ, on moving down the group the melting point and boiling point for metal elements goes on decreasing. ನೋಡ್ರಿ ವಿದ್ಯಾರ್ಥಿಗಳೇ, ಡೌನ್ ದ ಗ್ರೂಪ್ ಹೋಗಬೇಕಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ ಗೋಸ್ ಆನ್ ಡಿಕ್ರೀಸಿಂಗ್. ಇದಕ್ಕೆ ಡ್ಯೂ ಟು ದ ಡಿಕ್ರೀಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಡಿಕ್ರೀಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಬಟ್ ಫಾರ್ ನಾನ್ ಮೆಟಲ್ಸ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಜನರಲಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ನೋಡ್ರಿ ವಿದ್ಯಾರ್ಥಿಗಳೇ, ಮೆಟಲ್ಸ್ ತೊಗೊಂಡಾಗ ಡೌನ್ ದ ಗ್ರೂಪ್ ಹೋಗಬೇಕಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಡ್ಯೂ ಟು ಇನ್ಕ್ರೀಸ್ goes on decreasing due to decreased force of attraction. But non-metals ತೊಗೊಂಡಾಗ that is p block elements ತೊಗೊಂಡಾಗ it goes on increasing ಯಾವುದು melting point boiling point because there is increasing with respect to force of attraction. Along a period ನೋಡಬೇಕಾದ್ರೆ along the period from left to right ನೋಡಬೇಕಾದ್ರೆ melting point ಮತ್ತು boiling point increases and reaches a maximum value in the middle of the period and then starts decreasing. ಅಂದರೆ ವಿದ್ಯಾರ್ಥಿಗಳೇ ಕೆಲವೊಂದು ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಕೊಂತ ಹೋಗ್ತದೆ, ರೈಟ್. ಸೊ ಮ್ಯಾಕ್ಸಿಮಮ್ ಹಾಕೊಂತ ಹೋಗ್ತದೆ, ಆಮೇಲೆ ಮ್ಯಾಕ್ಸಿಮಮ್ ಆದಮೇಲೆ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಉದಾಹರಣೆ ಕೊಟ್ಟರಲ್ಲಿ ಟಂಗ್ಸ್ಟನ್ ವಿಚ್ ಇಸ್ ದ ಸಿಂಬಲ್ ಆಫ್ ಅನ್ ಎಲಿಮೆಂಟ್ ವಿತ್ ಡಬ್ಲ್ಯೂ ಇಸ್ ದ ಸಿಂಬಲ್ ಹ್ಯಾಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ದಟ್ ಈಸ್ 3683 Kelvin among the metals, and carbon that is the allotropic form of diamond has the highest melting point of the 4000 Kelvin among the non-metals. So ಇಲ್ಲಿ ಮೆಟಲ್ಸ್ ಕೊಟ್ಟರ ಮತ್ತೆ ನಾನ್ ಮೆಟಲ್ಸ್ ಮೆಲ್ಟಿಂಗ್ ಪಾಯಿಂಟ್ಸ್ ಕಂಪೇರ್ ಮಾಡ್ಯಾರ. Lithium metal has minimum density while iridium metal has maximum density. ಸೊ ಈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಒಂದು ಸ್ವಲ್ಪ ಲಕ್ಷ ಇರಲಿ. ಏನಂತಂದ್ರೆ melting point of metal goes on decreasing whereas that of non-metals goes on increasing. So that is with respect to down the group. But along the period ಏನಾಗ್ತತಿ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ ಬಟ್ ಲೇಟರ್ ಆನ್ ಮ್ಯಾಕ್ಸಿಮಮ್ ಆದಮೇಲೆ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್, ರೈಟ್. ಎಲೆಕ್ಟ್ರೋಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೆ ಏನು ವಿದ್ಯಾರ್ಥಿಗಳೇ, ದ ಎಲಿಮೆಂಟ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಯಾವಾಗ ಬರ್ತದ ವೆನ್ ದರ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ಏನು ಕರಿತೀವಿ, ವಿ ಕಾಲ್ ದಮ್ ಆಸ್ ಅಯಾನ್ಸ್ ಅಂತ ಕರಿತೀವಿ ಅಂಡ್ ದೇ ಹ್ಯಾವ್ ಗಾಟ್ ಮೆಟಾಲಿಕ್ ಪ್ರಾಪರ್ಟಿ. ದ ಟೆಂಡೆನ್ಸಿ ಆಫ್ ಅನ್ ಆಟಮ್ ಆಫ್ ಅನ್ ಎಲಿಮೆಂಟ್ ಟು ಲೂಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, the tendency of an atom of an element to lose valence electrons and form positive ion, it is called as what, electropositivity. Electropositivity ಅಂದ್ರೇನು, ಯಾವ ಒಂದು ಎಲಿಮೆಂಟು ತನ್ನ ಎಲೆಕ್ಟ್ರಾನ್ಸ್ ಕಳ್ಕೊಂಡು ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ ಅದಕ್ಕೆ ಏನೇನು ಕರಿತೀವಿ, ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಕರಿತೀವಿ. ಗ್ರೇಟರ್ ದ ಎಲೆಕ್ಟ್ರೋಪಾಸಿಟಿವಿಟಿ ಕ್ಯಾರೆಕ್ಟರ್ ಗ್ರೇಟರ್ ಇಸ್ ದ ಮೆಟಾಲಿಕ್ ಕ್ಯಾರೆಕ್ಟರ್. ಅಂದ್ರೆ ಹೆಚ್ಚು ಜಾಸ್ತಿ ಎಲೆಕ್ಟ್ರೋಪಾಸಿಟಿವ್ ಇತ್ತಂದ್ರೆ ಅಷ್ಟು ಎಲೆಕ್ಟ್ರೋಪಾಸಿಟಿವ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುವಂತ ಹೋಗ್ತದ. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಆನ್ ಮೂವಿಂಗ್ ಅಕ್ರಾಸ್ ದ ಪಿರಿಯಡ್. ನೋಡ್ರಿ, ಪಿರಿಯಡಿಕ್ ಒಳಗೆ ಹೋದಾಗ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಏನಾಗ್ತದೆ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ವಿದ್ಯಾರ್ಥಿಗಳು, ಯಾಕಂದ್ರೆ ಆಸ್ ವಿ ಮೂವ್ ಅಲಾಂಗ್ ದ ಪಿರಿಯಡ್ ಮೆಟಲ್ಸ್ ಆರ್ ಕನ್ವರ್ಟೆಡ್ ಇಂಟು ನಾನ್ ಮೆಟಲ್ಸ್. ಸೊ ಎಲೆಕ್ಟ್ರೋ ಪಾಸಿಟಿವಿಟಿಗೆ ಪಾಸಿಟಿವ್ ಚಾರ್ಜ್ ಬೇಕು, ನಾನ್ ಮೆಟಲ್ಸ್ ಅಂದ್ರೆ ಯೂಶಲಿ ನೆಗೆಟಿವ್ ಚಾರ್ಜ್ ಇರ್ತದೆ. ಸೊ ಅಲಾಂಗ್ ದ ಪಿರಿಯಡ್ ಎಲೆಕ್ಟ್ರೋ ಪಾಸಿಟಿವ್ ಗೋಸ್ ಆನ್ ಡಿಕ್ರೀಸಿಂಗ್ ಬಟ್ ಡೌನ್ ದ ಗ್ರೂಪ್ ಗೋಸ್ ಆನ್ ಇನ್ಕ್ರೀಸಿಂಗ್. ಯಾಕಂದ್ರೆ ಇಟ್ ಏನಾಗ್ತದೆ ಅಲ್ಲಿ ಡೌನ್ ದ ಗ್ರೂಪ್ ಎಲ್ಲ ಎಲೆಕ್ಟ್ರೋಪಾಸಿಟಿವ್ ಹೆಚ್ಚಿಗೆ ಹಾಕೊಂತ ಹೋಗ್ತದ. ಸೊ ಹೆನ್ಸ್ ದ ಎಲೆಕ್ಟ್ರೋಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಡೌನ್ ದ ಗ್ರೂಪ್ ಬಟ್ ಅಲಾಂಗ್ ದ ಪೀರಿಯಡ್ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್. ಅಲಾಂಗ್ ದ ಪೀರಿಯಡ್ ಎದಕ್ಕೆ ಡಿಕ್ರೀಸ್ ಆಗುತ್ತೆ ವಿದ್ಯಾರ್ಥಿಗಳೇ, ಯಾಕಂತಂದ್ರೆ ಮೆಟಲ್ಸ್ ಎಲ್ಲ ಏನಾಗ್ತತಿ ಅಲಾಂಗ್ ದ ಪೀರಿಯಡ್ ದೇ ಗೆಟ್ ಕನ್ವರ್ಟೆಡ್ ಇಂಟು ನಾನ್ ಮೆಟಲ್ಸ್. ಸೊ ಹೆನ್ಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಡಿಕ್ರೀಸಿಂಗ್. ಆಲ್ಕಲಿ ಮೆಟಲ್ಸ್ ಆರ್ ದ ಮೋಸ್ಟ್ ಎಲೆಕ್ಟ್ರೋಪಾಸಿಟಿವ್. ನೋಡ್ರಿ, ಆಲ್ಕಲಿ ಮೆಟಲ್ಸ್ ಯಾವ್ದು ಬಂತು, ಗ್ರೂಪ್ 1 ಎಲಿಮೆಂಟ್ಸ್, ರೈಟ್. ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಎಲ್ಲ ಮೋಸ್ಟ್ ಎಲೆಕ್ಟ್ರೋಪಾಸಿಟಿವ್. ಅಂಡ್ ಹ್ಯಾಲೋಜನ್ಸ್ ಆರ್ ಲೀಸ್ಟ್ ಎಲೆಕ್ಟ್ರೋಪಾಸಿಟಿವ್. ಹ್ಯಾಲೋಜನ್ಸ್ ಅಂದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, these are least electropositive and their respective period. Basic nature of oxides of metallic character.
That is, it also decreases along a period and increases down the group. ಅಂದ್ರೆ ಈಗ ಬೇಸಿಕ್ ನೇಚರ್ ಆಫ್ ಆಕ್ಸೈಡ್ಸ್ ಅಂದ್ರೆ ಆಕ್ಸೈಡ್ಸ್ ಏನ್ ಬೇಸಸ್ ಇರ್ತವಲ್ಲ ನೇಚರ್ ಇರ್ತಲ್ಲ ಆಫ್ ಮೆಟಲ್ ಕ್ಯಾರೆಕ್ಟರ್ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್ ಅಲಾಂಗ್ ದ ಪೀರಿಯಡ್ ಅಂಡ್ ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ವಿದ್ಯಾರ್ಥಿಗಳೇ ಈ ಪಾಯಿಂಟ್ ಒಳಗೆ ಕೆಲವೊಂದು ಡೌನ್ ದ ಗ್ರೂಪ್ ಅಂಡ್ ಅಲಾಂಗ್ ದ ಪೀರಿಯಡ್ ವೇರಿಯೇಷನ್ಸ್ ಬರ್ತೀನಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರೋಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂಡ್ ಆಸ್ ವೆಲ್ ಆಸ್ ವ್ಯಾಲೆನ್ಸಿ. ಹೌದಾ? ಸೊ ಇನ್ನೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಡೈಗೊನಲ್ ರಿಲೇಶನ್ಶಿಪ್. ಸೊ ವಿದ್ಯಾರ್ಥಿಗಳು ಏನದು ಡೈಗೊನಲ್ ರಿಲೇಶನ್ಶಿಪ್? ಈಗ ಇಲ್ಲೊಂದು ಡಯಾಗ್ರಾಮ್ ಅದ ವಿದ್ಯಾರ್ಥಿಗಳು ಏನಂತಂದ್ರೆ there is a second period elements and third period elements. So second period elements ಒಳಗೆ ಗ್ರೂಪ್ 1 ಒಳಗೆ ಯಾವ್ದೈತಿ ಲಿಥಿಯಂ ಅದ, ಗ್ರೂಪ್ 2 ಒಳಗೆ ಬೆರಿಲಿಯಂ ಅದ, ಗ್ರೂಪ್ 13 ಬೋರಾನ್ ಅಂಡ್ ಗ್ರೂಪ್ 14 ಕಾರ್ಬನ್. ಥರ್ಡ್ ಪೀರಿಯಡ್ ಒಳಗೆ ಗ್ರೂಪ್ 1 ಒಳಗೆ ಎಲಿಮೆಂಟ್ಸ್ ಸೋಡಿಯಮು, ಗ್ರೂಪ್ 2 ಒಳಗೆ ಮ್ಯಾಗ್ನೀಷಿಯಮು, ಗ್ರೂಪ್ 13 ಒಳಗೆ ಅಲ್ಯೂಮಿನಿಯಮು, ಗ್ರೂಪ್ 14 ಒಳಗೆ ಸಿಲಿಕಾನ್. ಸೊ ಇಲ್ಲಿ ಆರೋ ಮಾರ್ಕ್ ತೋರಿಸಿದ್ದಾರೆ, ರೈಟ್? ಲಿಥಿಯಂ ಟು ಮ್ಯಾಗ್ನೀಷಿಯಂ, ಬೆರಿಲಿಯಂ ಟು ಅಲ್ಯೂಮಿನಿಯಂ, ಬೋರಾನ್ ಟು ಸಿಲಿಕಾನ್. ಸೊ ದರ್ ಇಸ್ ಸಮ್ ರಿಲೇಶನ್ಶಿಪ್. ಇದು ಯಾವ ಟೈಪ್ ರಿಲೇಶನ್ಶಿಪ್ ಆಗುತ್ತೆ? ಡೈಗೊನಲ್ ಅದ, ಹೌದಾ? ಸೊ ಲಿಥಿಯಂ ಟು ಮ್ಯಾಗ್ನೀಷಿಯಂ ದರ್ ಇಸ್ ಅ ಡೈಗೊನಲ್. ಸೊ ಏನ್ ಹೇಳ್ತದೆ ನೋಡ್ರಿ, ಸರ್ಟನ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಪೀರಿಯಡ್ ಶೋ ಸಿಮಿಲಾರಿಟಿ ಇನ್ ಪ್ರಾಪರ್ಟೀಸ್ ವಿತ್ ದರ್ ಡೈಗೊನಲ್ ಎಲಿಮೆಂಟ್ಸ್ ಇನ್ ದ ಥರ್ಡ್ ಪೀರಿಯಡ್. ನೋಡ್ರಿ, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಇರುವಂತ ಎಲಿಮೆಂಟ್ಸು ಥರ್ಡ್ ಪೀರಿಯಡ್ ಇರುವಂತ ಎಲಿಮೆಂಟ್ಸು ಡೈಗೊನಲಿ ಸಿಮಿಲರ್ ಪ್ರಾಪರ್ಟೀಸ್ ಶೋ ಮಾಡ್ತದ. ಸೊ ಆ ಸಿಮಿಲಾರಿಟಿ ಇನ್ ದ ಪ್ರಾಪರ್ಟೀಸ್ ಬಿಟ್ವೀನ್ ದ ಸೆಕೆಂಡ್ ಅಂಡ್ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಏನೇನು ಕರ್ತೀವಿ? ಡೈಗೊನಲ್ ರಿಲೇಶನ್ಶಿಪ್. ಸೊ ಡೈಗೊನಲ್ ರಿಲೇಶನ್ಶಿಪ್ ಅಂದ್ರೇನು? The certain elements of second period have same properties with that of third period elements diagonally. So that property we call it as what? Diagonal relationship. So example, lithium has diagonal relationship with magnesium, beryllium has a diagonal relationship with aluminum, boron has a diagonal relationship with silicon. So ವಿದ್ಯಾರ್ಥಿಗೆ 1 marks question ಕೇಳ್ತಾರ, name the element which is diagonally related to lithium. Name the element which is diagonally related to lithium. So the element which is diagonally related to lithium is magnesium, ಅಥವಾ magnesium is diagonally related to lithium. So similarly, name the element which is diagonally related to beryllium, aluminum. Name the element which is diagonally related to boron, silicon. So ಇದೊಂದು ಸ್ವಲ್ಪ ನೆನಪಿಟ್ಕೋಬೇಕು. ಸೊ diagonal relationship ಅಂದ್ರೆ ಏನು? Certain elements of second period has similar properties like that of the elements of third period diagonally. So such relationship we call it as what? Diagonal relationship. ಹೌದಾ? ಸೊ ಏನೇನು ಪ್ರಾಪರ್ಟೀಸ್ ಸಿಮಿಲರ್ ಅದ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಅಂತ. ಏನಂತಂದ್ರೆ ಲಿಥಿಯಂ ಮತ್ತೆ ಮ್ಯಾಗ್ನೀಷಿಯಂ ತೊಗೊಂತೀನಿ ನಾನು. ಸೊ ಇಲ್ಲಿ ನೋಡಿರಿ ಸೈಡ್ ಒಳಗೆ ಲಿಥಿಯಂ ಮತ್ತು ಮ್ಯಾಗ್ನೀಷಿಯಂ ಡಯಾಗ್ನಲಿ ರಿಲೇಟೆಡ್ ಅವ. ಡಯಾಗ್ನಲಿ ರಿಲೇಟೆಡ್ ಅಂದ್ರೇನು? ದೇ ಆರ್ ಹ್ಯಾವಿಂಗ್ ಸರ್ಟನ್ ಸಿಮಿಲರ್ ಪ್ರಾಪರ್ಟೀಸ್. ಏನವ ಸಿಮಿಲರ್ ಪ್ರಾಪರ್ಟೀಸು? The similarity between lithium and magnesium is because of similar atomic radius. ನೋಡ್ರಿ, lithium the atomic radius 152 picometer ಅದ and this is also 160 picometer nearby ಅದ. And ionic radius ಅಂದ್ರೆ they are having positive charges. ಹೌದಾ? ಸೊ ionic radius ಏನದ ಇಲ್ಲಿ 76 picometer ಅದ, ಇದರ 72 picometer ಅದ. ಸೊ ಫಸ್ಟ್ ಸಿಮಿಲಾರಿಟಿ ಎದಕ್ಕೆ ಬಂತಂದ್ರೆ ಡ್ಯೂ ಟು ಸಿಮಿಲರ್ ಇನ್ atomic radius and ionic radius. These two elements resemble each other with respect to following properties. ನೋಡ್ರಿ, ಕೆಲವೊಂದು ಟೈಮ್ ವಿದ್ಯಾರ್ಥಿಗಳು ಏನು ಕೇಳ, ಗಿವ್ ಸಮ್ ಎಕ್ಸಾಂಪಲ್ಸ್ ಟು ಶೋ ದಟ್ ಲಿಥಿಯಂ ಅಂಡ್ ಮ್ಯಾಗ್ನೀಷಿಯಂ ಹ್ಯಾವ್ ಸೇಮ್ ಪ್ರಾಪರ್ಟೀಸ್. ಸೊ ಸೇಮ್ ಪ್ರಾಪರ್ಟೀಸ್ ಇರುವಂತ ಕೆಲವೊಂದು ಉದಾಹರಣೆ ಕೇಳ್ಯಾರ. ಸೊ ಈಗ 1 by 1 ಸ್ಟಡಿ ಮಾಡೋಣ ಅಂತ. ಏನದ ಮೊದಲನೇ ಪ್ರಾಪರ್ಟಿ ಸಿಮಿಲರ್? ಬೋತ್ ಲಿಥಿಯಂ ಅಂಡ್ ಮ್ಯಾಗ್ನೀಷಿಯಂ ಡಿಕಂಪೋಸ್ ವಾಟರ್ ವೆರಿ ಸ್ಲೋಲಿ ವಿತ್ ಲಿಬರೇಷನ್ ಆಫ್ ಹೈಡ್ರೋಜನ್. ಅಂದ್ರೆ ಅರ್ಥ ಏನು? ಲಿಥಿಯಂ ಮತ್ತು ವಾಟರ್ ರಿಯಾಕ್ಟ್ ಆಗ್ತದ, ಮ್ಯಾಗ್ನೀಷಿಯಂ ಮತ್ತು ವಾಟರ್ ರಿಯಾಕ್ಟ್ ಆದಾಗ ಎರಡು ವಾಟರ್ನ ಡಿಕಂಪೋಸ್ ಮಾಡಿ ಏನ್ ಮಾಡ್ತದ? ದೇ ಬೋತ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಎರಡು ರಿಯಾಕ್ಷನ್ ವಾಟರ್ ಜೊತೆ ಆದಾಗ ದೇರ್ ಇಸ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಇದು ಮೊದಲನೇ ಸಿಮಿಲಾರಿಟಿ. ಎರಡನೇದು, ಬೋತ್ ಲಿಥಿಯಂ ಅಂಡ್ ಮ್ಯಾಗ್ನೀಷಿಯಂ ಫಾರ್ಮ್ ನೈಟ್ರೈಡ್ಸ್. ನೋಡ್ರಿ, ಲಿಥಿಯಂ ಡೈರೆಕ್ಟ್ಲಿ ಅಂಡ್ ಮ್ಯಾಗ್ನೀಷಿಯಂ ಆನ್ ಬರ್ನಿಂಗ್ ಇನ್ ನೈಟ್ರೋಜನ್. ಸೊ ಲಿಥಿಯಂ ಮತ್ತು ಮ್ಯಾಗ್ನೀಷಿಯಂ ನೈಟ್ರೋಜನ್ ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ಸ್ ಕರೆಸ್ಪಾಂಡಿಂಗ್ ನೈಟ್ರೈಡ್ಸ್. ಸೊ ಇದು ಸೆಕೆಂಡ್ ಸಿಮಿಲಾರಿಟಿ. ಇದು ಲಿಥಿಯಂ ಹೈಡ್ರಾಕ್ಸೈಡ್ ಮತ್ತು ಇದು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಎರಡು ದೇ ಆರ್ ಸೇ ಟು ಬಿ ಹ್ಯಾವಿಂಗ್ ವೀಕ್ ಬೇಸಸ್. ಎರಡು ವೀಕ್ ಬೇಸ್ ಅವ, ರೈಟ್? ಸೊ ನೀವು ಸ್ಟ್ರಾಂಗ್ ಬೇಸು ವೀಕ್ ಬೇಸ್ ಅಂತ ಕಲ್ತಿರ್ತೀವಿ ವಿದ್ಯಾರ್ಥಿಗಳೇ. ಸೊ ಬೋತ್ ಲಿಥಿಯಂ ಹೈಡ್ರಾಕ್ಸೈಡ್ ಮತ್ತು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ದೇ ಆರ್ ಸೇ ಟು ಬಿ ಆಸ್ ವಾಟ್? ವೀಕ್ ಬೇಸಸ್. Then fourth similarity, nitrates of both decomposes on heating to give oxides. ನೋಡ್ರಿ, ಇದು NO3 ಅದ, ಇದು NO3. ಇದಕ್ಕೆ ಏನು ಕರಿತೀವಿ? ನೈಟ್ರೇಟ್. ನೋಡ್ರಿ, ನೈಟ್ರೈಟ್ ಅಂದ್ರೆ NO2, NO3 ಅಂದ್ರೆ ನೈಟ್ರೇಟ್. ಸೊ ಲಿಥಿಯಂ ನೈಟ್ರೇಟ್, ಮ್ಯಾಗ್ನೀಷಿಯಂ ನೈಟ್ರೇಟ್ ಇವೆರಡು ಡಿಕಂಪೋಸ್ ಅಂದ್ರೆ ಏನು? ಬ್ರೇಕ್ ಡೌನ್. ಇವೆರಡು ಬ್ರೇಕ್ ಡೌನ್ ಆದಾಗ ಕರೆಸ್ಪಾಂಡಿಂಗ್ ಆಕ್ಸೈಡ್ಸ್ ಬರ್ತಾವ. ಲಿಥಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ಬೋತ್ ಆರ್ ಮೊನೋಆಕ್ಸೈಡ್ಸ್, ರೈಟ್?
ಸೊ ಇದಕ್ಕೆ ಕೂಡ ಸಿಮಿಲರ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ಲಿಥಿಯಂ ಮತ್ತು ಮ್ಯಾಗ್ನೀಷಿಯಂ. ಬೋತ್ ಲಿಥಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಆರ್ ಸೊಲ್ಯೂಬಲ್ ಇನ್ ಈಥೆನಾಲ್. ನೋಡ್ರಿ ವಿದ್ಯಾರ್ಥಿಗಳು, ಸಿಮಿಲಾರಿಟಿ ಇವು ಕ್ಲೋರೈಡ್ಸ್ ಆಫ್ ಲಿಥಿಯಂ ಮತ್ತು ಮ್ಯಾಗ್ನೀಷಿಯಂ ಇವ ಬೋತ್ ಆರ್ ಸೊಲ್ಯೂಬಲ್ ಇನ್ ಈಥೆನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್. Both lithium chloride and magnesium chloride are deliquescent and crystalline from aqueous solution as hydrates. That is, nodal hydrates. Hydrates and lithium chloride with 2 molecules of water and magnesium chloride with 8 molecules of water. Andre ಎರಡರಾಗೂ there is presence of water molecules. ಈಗ ಒಂದು ಟರ್ಮ್ ಅದ ಇಲ್ಲಿ ವಿದ್ಯಾರ್ಥಿಗಳೇ, ಡೆಲಿಕ್ವಿಸೆಂಟ್. ನಾವು ವಾಟ್ ಯು ಮೀನ್ ಬೈ ಡೆಲಿಕ್ವಿಸೆಂಟ್? ಸೊ ಇದು ಕೂಡ ನೀವು ಓದಿರ್ತೀರ, ರೈಟ್? ಸೊ ಕ್ಯಾನ್ ಎನಿ ಒನ್ ಟೆಲ್ ಮಿ ವಾಟ್ ಈಸ್ ಮೀನ್ ಬೈ ಡೆಲಿಕ್ವಿಸೆಂಟ್? ಸೊ ಈ ಪಾರ್ಟ್ನ ನಿಮ್ಗೆ ಅಸೈನ್ಮೆಂಟ್ ಅಂತ ಕೊಡ್ತೀನಿ. ನಾವು ವಾಟ್ ಈಸ್ ಮೆಂಟ್ ಬೈ ಡೆಲಿಕ್ವಿಸೆಂಟ್ ಇದನ್ನ ಪಾರ್ಟ್ನ ಎಕ್ಸಾಂಪಲ್ಸ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಕೊಡಿ, ರೈಟ್? ದಟ್ ವಿಲ್ ಬಿ ಯುವರ್ ಟುಡೇಸ್ ಅಸೈನ್ಮೆಂಟ್. ಸೊ ವಿದ್ಯಾರ್ಥಿಗಳೇ, ಈ ಸ್ಲೈಡಲ್ಲಿ ಭಾಳ ಇಂಪಾರ್ಟೆಂಟ್ ಅದ ಏನಂತಂದರೆ, these are the examples or these are the properties to show that lithium and magnesium are having same properties, hence both are diagonally related. So diagonal relationship definition ಕೇಳ್ತಾರ. ಏನದ ಡೆಫಿನೇಷನ್? second period elements are having the same properties with that of third period elements diagonally. So such relationship we call it as what? Diagonal relationship. Example, lithium and magnesium, then beryllium and aluminium, and boron and silicon. So given why lithium and magnesium show diagonal relationship? Because both of them have having same atomic radius and ionic radius. So examples to show that both are having same properties. So these are the examples to show that they are having same properties. So ವಿದ್ಯಾರ್ಥಿಗಳೇ, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಯಾಗ್ನಲ್ ರಿಲೇಶನ್ಶಿಪ್ ಭಾಳ ಸಾರ ಎಕ್ಸಾಮ್ ಒಳಗೂ ಕೇಳ್ಯಾರ. ಸೊ ಹೆನ್ಸ್ ಮೇಕ್ ಶ್ಯೂರ್ ದಟ್ ಯು ಆರ್ ಪರ್ಫೆಕ್ಟ್ ವಿತ್ ದಿಸ್. ಸೊ ವಿದ್ಯಾರ್ಥಿಗಳೇ, ವಿತ್ ದಿಸ್ we end up with the concept of diagonal relationship as well as ಇದ್ರ ಜೊತೆನೆ ಈ ಚಾಪ್ಟರ್ ಮೊದಲನೇ ಚಾಪ್ಟರ್ ಏನದಲ್ಲ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಪಿರಿಯಾಡಿಕ್ ಪ್ರಾಪರ್ಟೀಸ್, ಈ ಚಾಪ್ಟರ್ ಕೂಡ ಮುಗೀತು. ಸೊ ಈ ಚಾಪ್ಟರ್ ಒಳಗೆ ನಾನು ಓವರ್ ಆಲ್ ಗ್ಲಾನ್ಸ್ ಮಾಡಬೇಕಾದ್ರೆ, ಸ್ಟಾರ್ಟಿಂಗು ವಿ ಹ್ಯಾವ್ ಸೀನ್ ದ ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸು. Then also we have seen the different methods of classification done by different scientists, that is Daubagne's triad ಆಗಿರ್ಬೋದು, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಆಗಿರ್ಬೋದು, ಹಾಗೆ ಲೂಥರ್ ಮೇಯರ್ಸ್ ಗ್ರಾಫ್ ಆಗಿರ್ಬೋದು, ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ಆಗಿರ್ಬೋದು, ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಆಗಿರ್ಬೋದು. ಸೊ ಅದರೊಳಗೆ ರೆಸ್ಪೆಕ್ಟಿವ್ ಲಾಸ್ ಇದೆ, ಹೌದಾ? ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಸ್ವಲ್ಪ ನೆನಪಿಟ್ಕೊಳ್ಳಿ. ಆ್ಯಂಡ್ ಸಿಮಿಲರ್ಲಿ ಮೆಂಡಲಿಸ್ ಪಿರಿಯಾಡಿಕ್ ಲಾ ಆಸ್ ವೆಲ್ ಆಸ್ ಮೆಂಡಲಿಸ್ ಮಾಡರ್ನ್ ಪಿರಿಯಾಡಿಕ್ ಲಾ, ಇದು ಕೂಡ ಇಂಪಾರ್ಟೆಂಟು. ಅದರೊಳಗೆ ಪ್ರಾಪರ್ಟೀಸು ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ disadvantages. Later on, we have gone with respect to the periodic properties. ಅದರೊಳಗ 4 ಟೈಪ್ಸು. ಮೊದಲನೇದು ಅಟಮಿಕ್ ರೇಡಿಯಸ್ ಅಥವಾ ಅಟಮಿಕ್ ಸೈಜು, ಎರಡನೇದು ಅಯನೈಸೇಷನ್ ಎಂಥಲ್ಪಿ, ಮೂರನೇದು ಎಲೆಕ್ಟ್ರಾನ್ ಗೇನ್ ಎಂಥಲ್ಪಿ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ, ಆ್ಯಂಡ್ ನಾಲ್ಕನೇದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರೋ ನೆಗೆಟಿವಿಟಿ. ಅಟಮಿಕ್ ರೇಡಿಯಸ್ ಒಳಗ ವಿ ಹ್ಯಾವ್ ಸೀನ್ ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ವೆನ್ ಡ್ರ್ ವಾಲ್ಸ್ ರೇಡಿಯಸ್ ಆಗಿರ್ಬೋದು, ಕೋವಲೆಂಟ್ ರೇಡಿಯಸ್ ಆಗಿರ್ಬೋದು, ಅಥವಾ ಅಯಾನಿಕ್ ರೇಡಿಯಸ್ ಆಗಿರ್ಬೋದು, ರೈಟ್? ಮೆಟಾಲಿಕ್ ರೇಡಿಯಸ್ ಆಗಿರ್ಬೋದು. ಇವು ಕೂಡ ಕಾನ್ಸೆಪ್ಟ್ಸ್ ನಾವು ಸ್ಟಡಿ ಮಾಡೀವಿ. ಇನ್ನು 4 ಪೀರಿಯಡಿಕ್ ಪ್ರಾಪರ್ಟೀಸ್ ಒಳಗೆ ಡೆಫಿನೇಷನ್ನು, ಹೌ ಡು ದೇ ವೇರಿ ಅಲಾಂಗ್ ದ ಗ್ರೂಪ್, ಡೌನ್ ದ ಗ್ರೂಪ್ ಆ್ಯಂಡ್ ಅಲಾಂಗ್ ದ ಪೀರಿಯಡ್, ಈ ಪ್ರಾಪರ್ಟೀಸ್ ಕೂಡ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ಲಿ ವಿ ಹ್ಯಾವ್ ಸೀನ್ ದ ವ್ಯಾಲೆನ್ಸಿ ಕಾನ್ಸೆಪ್ಟ್, ದ ಮೆಟಾಲಿಕ್ ಪ್ರಾಪರ್ಟಿ, ದಟ್ ಈಸ್ ಎಲೆಕ್ಟ್ರೋಪಾಸಿಟಿವಿಟಿ ನೇಚರ್, ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ದ ಡಯಾಗ್ನಲ್ ರಿಲೇಷನ್ಶಿಪ್. ಸೊ ವಿದ್ಯಾರ್ಥಿಗಳೇ, ಇದರ ಮುಖಾಂತರ ನಾವು ಮೊದಲನೇ ಚಾಪ್ಟರ್ನ ನಾವು ಇಲ್ಲಿ ಮುಗಿಸಿದ್ದೀವಿ. ಸೊ ಇದ್ರೊಳಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ, ರೈಟ್? ಸೊ ಐ ವಿಲ್ ಅಪ್ಲೋಡ್ ದ ನೋಟ್ಸ್ ಶಾರ್ಟ್ಲಿ ಇನ್ ದ ಗ್ರೂಪ್. ಸೊ ಆದರೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ದ completion of first chapter, that is a classification of elements and its periodic properties. ಸೊ ಪ್ರತಿ ಸಲ ಹೇಳುವಾಗೆ ಯೂಟ್ಯೂಬ್ ಲಿಂಕಲ್ಲಿ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾವಾಗ ಅಪ್ಡೇಟ್ ಮಾಡ್ತೀನಿ, ಸೊ ನಿಮಗದು ಲಿಂಕ್ ಬರುತ್ತೆ, right? So hope with this we end up with the first chapter. We'll start with the new chapter in the next class. Okay, thank you.